Welcome to your channel Parivartan Physics. Dear students, as your midterm exams are very close, so let us discuss how to study, what to study, and how to study to score more, as well as how to study 60 plus easily in physics. See, ಈಗ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾದಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಪ್ಲಸ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಡೆರಿವೇಷನ್ಸ್ ಇವೆಲ್ಲದ್ರದ್ದು ಕೂಡ ವಿಡಿಯೋಸ್ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ PDF ಕೂಡ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. Right? So if you are not watched that video, you can watch the video. The link is in description, and you can get that PDF also. Right? With answers, you have that questions. See here, let us study let us understand how to score 60 plus easily and how to study. ಈಗ ಇದು ನಿಮಗೆ ಫಸ್ಟ್ ಗೊತ್ತಿರಲಿರಿ, ಮಿಡ್ ಟರ್ಮ್ ಎಕ್ಸಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಐ ಆಮ್ ಟೆಲಿಂಗ್ ಯು ದಿಸ್ ವೆರಿ ಕ್ಲಿಯರ್ಲಿ. ಮಿಡ್ ಟರ್ಮ್ ಎಕ್ಸಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ವೈ ಮಿಡ್ ಟರ್ಮ್ ಎಕ್ಸಾಮ್ ಇಸ್ ಇಂಪಾರ್ಟೆಂಟ್? ಯಾಕಂತಂದ್ರೆ ನೋಡ್ರಿ, ಈಗ ನಿಮಗೆ ಅನ್ಯುವಲ್ ಎಕ್ಸಾಮ್ ಏನದ, ಅನ್ಯುವಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ನಿಮಗೆ 105 ಮಾರ್ಕ್ಸ್ ಬರ್ತದ್ರಿ, ಇನ್ಕ್ಲೂಡಿಂಗ್ ಆಲ್ ದ ಚಾಯ್ಸಸ್. ಇಟ್ ವಿಲ್ ಕಮ್ ಫಾರ್ 105 ಮಾರ್ಕ್ಸ್, ಔಟ್ ಆಫ್ ವಿಚ್ ಯು ಹ್ಯಾವ್ ಟು ಆನ್ಸರ್ ಫಾರ್ 70 ಮಾರ್ಕ್ಸ್. 70 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಮಿಡ್ ಟರ್ಮ್ ಎಕ್ಸಾಮ್ಗೆ ಏನು ಸಿಲೆಬಸ್ ಅದ, ಐ ಮೀನ್ ಫಸ್ಟ್ ಪಾರ್ಟ್ ಆಫ್ ಫಿಸಿಕ್ಸ್, ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈಗ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಕೆಲವೊಂದು ಡಿಸ್ಟ್ರಿಕ್ಟ್ನವರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತನಕ ಹಾಕ್ಬೋದು, ಕೆಲವೊಂದು ಡಿಸ್ಟ್ರಿಕ್ಟ್ನವರು AC ತನಕ ಹಾಕ್ಬೋದು. It depends upon the syllabus covered there in that district. Other respective districts ಮೇಲೆ ಡಿಪೆಂಡ್ ಆಗ್ತದೆ, ರೈಟ್? ನಿಮ್ಮ ಕಾಲೇಜಸ್ ಮೇಲೆ ಡಿಪೆಂಡ್ ಆಗ್ತದೆ. ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತನಕನೂ ಹಾಕ್ಬಹುದು, ಇಲ್ಲ AC ತನಕನೂ ಹಾಕ್ಬಹುದು. ಓಕೆ, ಇಟ್ ಡಿಪೆಂಡ್ಸ್. ಸೊ ಇದೇನು ಪಾರ್ಟ್ ಆಫ್ ಸಿಲೆಬಸ್ ಅದ, ಫ್ರಮ್ ಫಸ್ಟ್ ಚಾಪ್ಟರ್ ಟು 8th ಚಾಪ್ಟರ್, ಐ ಮೀನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತನಕ. ದಿಸ್ ಪಾರ್ಟ್ ಆಫ್ ಸಿಲೆಬಸ್ ವಿಲ್ ಕಮ್ ಫಾರ್ 60 ಮಾರ್ಕ್ಸ್ ಇನ್ ಯುವರ್ ಅನ್ಯುವಲ್ ಎಕ್ಸಾಮಿನೇಷನ್. ಅನ್ಯುವಲ್ ಎಕ್ಸಾಮ್ಗೆ 60 ಮಾರ್ಕ್ಸ್ ಬರ್ತದ್ರಿ. ಇದು ಸೆಕೆಂಡ್ ಹಾಫ್ ಸಿಲೆಬಸ್ ಏನದ, ಅದು 45 ಮಾರ್ಕ್ಸ್ ಬರ್ತದ್ರಿ. ಸೊ out of 105 marks, 60 marks you will get from the first part syllabus only. 70 marks ನೀವು ಆನ್ಸರ್ ಮಾಡಬೇಕಾಗೈತೆ. 70 marks ಒಳಗೆ ನಿಮಗೆ 60 marks ಫಸ್ಟ್ ಪಾರ್ಟ್ ಟೆಕ್ಸ್ಟ್ ಬುಕ್ ಬರ್ತದೆ, ರೈಟ್? ಸೊ ದಟ್ಸ್ ವೈ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸಿಲೆಬಸ್. ಹೆನ್ಸ್ ಇಫ್ ಯು ಪ್ರಿಪೇರ್ solidly for your midterm examination, you are 90% prepared for your annual examination. ಸೊ ನಿಮ್ಮದು midterm examination ಏನು ರಿಸಲ್ಟ್ ಆಗ್ತದ್ರಿ, ಅಷ್ಟೇ ಆಗ್ತದೆ, ಇಲ್ಲ ಅದಕ್ಕಿಂತನೂ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡ್ಬಿಟ್ರಿ ನೀವು ಅನ್ಯುವಲ್ ಎಕ್ಸಾಮ್ಗೆ. ಸೊ ಮಿಡ್ ಟರ್ಮ್ ಎಕ್ಸಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಪೇರ್ ಸಾಲಿಡ್ಲಿ ಫಾರ್ ದಿಸ್ ಎಕ್ಸಾಮಿನೇಷನ್, ರೈಟ್? ಹೆಂಗ್ ಪ್ರಿಪೇರ್ ಮಾಡ್ಬೇಕು, ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ್ದು ನ್ಯೂಮರಿಕಲ್ಸ್ ಮಾಡ್ಬೇಕು, ಯಾವ ಥಿಯರಾಟಿಕಲ್ ಕ್ವೆಶನ್ಸ್ ಗಳನ್ನ ಮಾಡ್ಬೇಕು ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ವೆರಿ ಫಸ್ಟ್ ಥಿಂಗ್, ಈಗ ನೋಡ್ರಿ, ಕ್ವೆಶನ್ ಪೇಪರ್ ಪ್ಯಾಟರ್ನ್ ಏನದ, ಅನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಏನದ, ಸೇಮ್ ಪ್ಯಾಟರ್ನ್ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೂ ಬರ್ತದ್ರಿ. ಇಟ್ ಅಗೇನ್ ಕನ್ಸಿಸ್ಟ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಎ ಒಳಗೆ ಯು ನೋ ಆಲ್ರೆಡಿ ವೆರಿ ವೆಲ್, ಸಾರಿ ದಿಸ್ ಹ್ಯಾಸ್ ಟು ಬಿ 15, ಇದು 15 ಇರಬೇಕು. 15 MCQs ಇರ್ತಾವ್ರೆ, ಟೋಟಲ್ 15 ಮಾರ್ಕ್ಸ್ ಆಯ್ತು. 5 fill in the blanks, 5 marks. So this is actually 15, right? ಇದು ನಮಗೆ 15 ಆಗ್ಬೇಕು. This is 15, right? So this is 15. So 15 plus 15, 20 marks. Part A, 20 marks. See, part B and part C, 2 mark questions in part B and 3 mark questions in part C. ಇಲ್ಲಿ ಎಕ್ಸ್ಟ್ರಾ ಚಾಯ್ಸಸ್ ಇರ್ತಾವ್ರೆ. Here no choices you have. ನಿಮಗೆ ಎಕ್ಸ್ಟ್ರಾ ಚಾಯ್ಸಸ್ ಇಲ್ಲ, ಇಲ್ಲೇ ಚಾಯ್ಸಸ್ ಇರ್ತಾವ್ರಿ. Out of 8, 5 questions you have to answer. Out of 8, 5 questions you have to answer, right? In these both parts you have the choices. ಮೂರ್ ಎಕ್ಸ್ಟ್ರಾ ಚಾಯ್ಸ್ ಇರ್ತಾವ. ಸೊ 10 and 15 ಟುಗೆದರ್ ಇದು 25 ಮಾರ್ಕ್ಸ್ ಆಯ್ತು. ಇನ್ನು ಪಾರ್ಟ್ ಡಿ ನೋಡ್ರಿ, ಪಾರ್ಟ್ ಡಿ ಅಲೋನ್ ದಿಸ್ ಇಸ್ 15 ಮಾರ್ಕ್ಸ್. ಅಂದ್ರೆ 5 ಮಾರ್ಕ್ ನೀವು 3 ಡೆರಿವೇಷನ್ಸ್ ಗಳನ್ನ ಬರಿಬೇಕಲ್ಲ. ಯು ಹ್ಯಾವ್ ಎಕ್ಸ್ಟ್ರಾ ಚಾಯ್ಸಸ್ ಹಿಯರ್ ಆಲ್ಸೋ. ಯು ಹ್ಯಾವ್ ಎಕ್ಸ್ಟ್ರಾ ಚಾಯ್ಸಸ್. 5 ಡೆರಿವೇಷನ್ಸ್ ವಿಲ್ ಬಿ ದೇರ್, ಔಟ್ ಆಫ್ ವಿಚ್ ಯು ಹ್ಯಾವ್ ಟು ರೈಟ್ 3. 4 ನ್ಯೂಮರಿಕಲ್ಸ್ ವಿಲ್ ಬಿ ದೇರ್, ಔಟ್ ಆಫ್ ವಿಚ್ ಯು ಹ್ಯಾವ್ ಟು ಸಾಲ್ವ್ 2, ರೈಟ್? ಸೊ 5 ಮಾರ್ಕ್ಸ್ ಅದ 2 ನ್ಯೂಮರಿಕಲ್ಸ್, 5 ಮಾರ್ಕ್ಸ್ 3 ಡೆರಿವೇಷನ್ಸ್ ನೀವು ಮಾಡ್ಬೇಕು. ಸೊ ಇಲ್ಲೇ ಪಾರ್ಟ್ ಡಿ ಒಂದೇ ಏನದ, ಇಟ್ ವಿಲ್ ಕಮ್ ಫಾರ್ 25 ಮಾರ್ಕ್ಸ್. ಪಾರ್ಟ್ ಡಿ ಇಸ್ ವೆರಿ ಇಂಪಾರ್ಟೆಂಟ್. ಪಾರ್ಟ್ ಡಿ ಇಸ್ ವೆರಿ ಇಂಪಾರ್ಟೆಂಟ್. 25 ಮಾರ್ಕ್ಸ್ ಅಲೋನ್ ಇಸ್ ಫ್ರಮ್ ಪಾರ್ಟ್ ಡಿ. 25 ಮಾರ್ಕ್ಸ್ ಇಸ್ ಫ್ರಮ್ ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ. ಸೊ ಪಾರ್ಟ್ ಬಿ, ಸಿ, ಡಿ ಪರ್ಫೆಕ್ಟ್ ಆಗಿ ಮಾಡ್ಬಿಟ್ರೆ ನಿಮಗೆ 50 ಮಾರ್ಕ್ಸ್ ಬಂದೇ ಬರ್ತಾವ್ರಿ. 50 ಮಾರ್ಕ್ಸ್. ರಿಸ್ಕಿ ಪಾರ್ಟ್ ಯಾವ್ದದಪ್ಪ ಅಂದ್ರೆ ಪಾರ್ಟ್ ಎ. ಇಲ್ಲೇ MCQs ಇರ್ತಾವ, ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಈಸಿ ಆನ್ಸರ್ಸ್ ಕೂಡ ಅಲ್ಲೇ ಕೊಟ್ಟಿರ್ತಾರೆ. ಸೊ ಅದಕ್ಕೆ ರಿಲೇಟೆಡ್ ಆನ್ಸರ್ ನೋಡ್ಕೊಂಡು ನೀವು ಬರೀಬೇಕಾಗ್ತದೆ. ಅದು ಕೂಡ 5 ಮಾರ್ಕ್ಸ್ ಕಂಪ್ಲೀಟ್ಲಿ ಈಸಿ ಅದ. MCQs ಒಳಗೆ ಎಲ್ಲಾದ್ರೂ ಒಂದು 2, 3, 4 MCQs ಅಥವಾ 2, 3 MCQs ನಿಮ್ಗೆ ಏನಾದ್ರೂ ಸ್ವಲ್ಪ ಟಫ್ ಅನಿಸ್ಬೋದು. ಅದ್ ಬಿಟ್ರೆ ಉಳ್ಕಿದ್ದೆಲ್ಲ MCQs ಕೂಡ ಯು ಕ್ಯಾನ್ ಅಟೆಂಡ್ ವೆರಿ ಕ್ಲಿಯರ್ಲಿ. ಸೊ 60, 65 ಪ್ಲಸ್ ಸ್ಕೋರ್ ಮಾಡೋದು ಇಟ್ ಇಸ್ ನಾಟ್ ಅ ಬಿಗ್ ಕ್ವೆಶನ್ ನಾವು. ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ನೌ ಡೇಸ್, ರೈಟ್? ಸೊ ಇವೆಲ್ಲ ಪಾರ್ಟ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ MCQs ನಿಮಗೆ ಆಟೋಮೆಟಿಕ್, ನೀವು ಇವೆಲ್ಲ ಓದಿರ್ತೀರ ಅಂದ್ಮೇಲೆ MCQs ನಿಮ್ಗೆ ಗೊತ್ತಾಗೇ ಆಗ್ತದ್ರಿ. ಡೆಫಿನೇಷನ್ಸ್, SI ಯೂನಿಟ್ಸ್, ಡೈಮೆನ್ಷನಲ್ ಫಾರ್ಮುಲಾಸ್, ಇವೆಲ್ಲ ಫಾರ್ಮುಲಾಸ್ ಗಳನ್ನ, ಡೆಫಿನೇಷನ್ಸ್ ಗಳನ್ನ ಇವೆಲ್ಲ ನೀವು ನೋಡ್ಕೊಂಡ್ಬಿಟ್ರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡ್ಬಿಟ್ರೆ MCQs ಕೂಡ ನಿಮಗೆ ತಯಾರಿ ಆಗ್ಬಿಡ್ತದ್ರಿ, ರೈಟ್? ಸೊ ಹಾರ್ಡ್ಲಿ 1-2 MCQ ತಪ್ಪಬೇಕಷ್ಟೇ. ಅದಕ್ಕಿಂತ ಜಾಸ್ತಿ ನಿಮ್ದು MCQs ಫಿಸಿಕ್ಸ್ ಒಳಗೆ ತಪ್ಪಲೇಬಾರದು. ಯಾಕಂದ್ರೆ ಆ ಲೆವೆಲ್ MCQs ಅಲ್ಲಿ ಇರಂಗಿಲ್ರಿ. ಅಂಡ್ ಇನ್ ಕೇಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ CET, NEET, JEE,
ಇತರದ್ದು ಏನಾದರೂ ಕಾಂಪಿಟೇಟಿವ್ ಪ್ರಿಪರೇಷನ್ಸ್ ನೀವು ಕರೆಕ್ಟ್ ಆಗಿ ಮಾಡಕತ್ತಿದ್ರೆ ಈ MCQs ಗಳದಾಗ ನಿಮಗೆ ಒಂದು ಮಾರ್ಕ್ಸ್ ಹೋಗ್ಬಾರ್ದು. ಯಾಕಂದ್ರೆ ಇವು ಆ ಲೆವೆಲ್ MCQs ಇರಂಗಿಲ್ಲ. CET ನೀಟು JEE ಲೆವೆಲ್ MCQs ಇರಂಗಿಲ್ಲ ರೀ. ಈಸಿಯೆಸ್ಟ್ ಇರ್ತಾವ, ಕ್ಯಾಲ್ಕುಲೇಟಿವ್ ಇರಂಗಿಲ್ಲ. ದಿಸ್ ವಿಲ್ ನೆವರ್ ಬಿ ಕ್ಯಾಲ್ಕುಲೇಟಿವ್. ಬೋರ್ಡ್ ರೂಲ್ ಅದ ರೀ, MCQs ಒಳಗೆ ಕ್ಯಾಲ್ಕುಲೇಟಿವ್ ಕ್ವೆಶನ್ಸ್ ಇರಂಗಿಲ್ಲ. ಓಕೆ, ಸೊ ಯು ಹ್ಯಾವ್ ಟು ಅಟೆಂಪ್ಟ್ ದಮ್ ಕ್ಲಿಯರ್ಲಿ. ಸೊ ಟೋಟಲ್ 105 ಮಾರ್ಕ್ಸ್ ಕ್ವೆಶನ್ ಪೇಪರ್ ಇರ್ತದೆ. ಎಕ್ಸಾಕ್ಟ್ ಆನ್ಯುವಲ್ ಎಕ್ಸಾಮ್ ಏನ್ ಕ್ವೆಶನ್ ಪೇಪರ್ ಇರ್ತದ್ರಿ, ಅದೇ ಸೇಮ್ ಪ್ಯಾಟರ್ನ್ ಕ್ವೆಶನ್ ಪೇಪರ್ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಬರ್ತದೆ. ಸಿಲೆಬಸ್ ಅಷ್ಟ ಹಾಫ್ ರೀ. ಓಕೆ, ಈಗ ಮಿಡ್ ಟರ್ಮ್ ಎಕ್ಸಾಮ್ ಚಾಪ್ಟರ್ ವೈಸ್ ವೇಟೇಜ್ ಎಷ್ಟು ಬರ್ತದ್ರಿ? ಸಿ ಆಕ್ಚುಲಿ ಇದು ಆಫಿಷಿಯಲಿ ರಿಲೀಸ್ ಮಾಡಿದಂತ ವೇಟೇಜ್ ಅಲ್ಲ, ರೈಟ್? ಸೊ ಆಫಿಷಿಯಲಿ ಮಿಡ್ ಟರ್ಮ್ ಯಾವುದು ಬ್ಲೂ ಪ್ರಿಂಟ್ ಅಂತಿಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಅಂತ ಆಫಿಷಿಯಲ್ ಬ್ಲೂ ಪ್ರಿಂಟ್ ಅಂತಿಲ್ಲ. ಓಕೆ, ಹಂಗಿದ್ರೆ ನಾ ಇಲ್ಲಿ ಚಾಪ್ಟರ್ ವೇಟೇಜ್ ಗಳನ್ನ ನಾ ಇಲ್ಲಿ ಅದರ ಬೇಸಿಸ್ ಮೇಲೆ ಕೊಟ್ಟಿದ್ದೀನಿ. ಸಿ ಫಸ್ಟ್ ಥಿಂಗ್, ಒಂದು ಸಾಕಷ್ಟು ಡಿಸ್ಟ್ರಿಕ್ಟ್ಸ್ ಕ್ವೆಶನ್ ಪೇಪರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವನ್ನೆಲ್ಲ ಅನಲೈಸ್ ಮಾಡಿ ಅದ್ರ ಬೇಸಿಸ್ ಮೇಲೆ ರೆಡಿ ಮಾಡಿರುವಂತ ಚಾಪ್ಟರ್ ವೇಟೇಜ್ ಇದು. ಓಕೆ, ಒಂದು 7-8 ಡಿಸ್ಟ್ರಿಕ್ಟ್ ಕ್ವೆಶನ್ ಪೇಪರ್ಸ್, ಮಿಡ್ ಟರ್ಮ್ ಕ್ವೆಶನ್ ಪೇಪರ್ಸ್ ಗಳನ್ನ ತಗೊಂಡು ಅದನ್ನ ಅನಲೈಸ್ ಮಾಡಿ ನಾನು ಇಲ್ಲಿ ಚಾಪ್ಟರ್ ವೇಟೇಜ್ ಗಳನ್ನ ರೆಡಿ ಮಾಡಿದ್ದೀನಿ. ಆಮೇಲೆ ಕ್ಯಾಶುಯಲಿ ಅನ್ಯುವಲ್ ಎಕ್ಸಾಮ್ ಏನು ವೇಟೇಜ್ ಇರ್ತದೆ ನೋಡ್ರಿ, ಅದ್ರದ್ದು 1.5 ಟೈಮ್ಸ್ ಅಥವಾ 1.5 ಟೈಮ್ಸ್ ಗಿಂತನೂ ಜಾಸ್ತಿ ವೇಟೇಜ್ ನಮಗೆ ಮಿಡ್ ಟರ್ಮ್ ಎಕ್ಸಾಮ್ ಕೊಡಬೇಕಾಗ್ತದೆ. ಯಾಕಂದ್ರೆ ಅನ್ಯುವಲ್ ಎಕ್ಸಾಮ್ ಫುಲ್ ಸಿಲೆಬಸ್ ಹಾಕ್ತಾರೆ, ಮಿಡ್ ಟರ್ಮ್ ಎಕ್ಸಾಮ್ ಹಾಫ್ ಸಿಲೆಬಸ್ ಅಂದ್ಮೇಲೆ ಇಲ್ಲಿರುವಂತಹ ಚಾಪ್ಟರ್ಸ್ ಗಳಿಗೆ ವೇಟೇಜ್ ಜಾಸ್ತಿ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ವೇಟೇಜ್ ನಮಗಲ್ಲೇ ಅನ್ಯುವಲ್ ಎಕ್ಸಾಮ್ ವೇಟೇಜ್ ಅದ 10 or 11 ಮಾರ್ಕ್ಸ್. ಇಲ್ಲಿ ನಮಗೆ ಅದಾಗ್ತದೆ 16 to 18 ಮಾರ್ಕ್ಸ್. ಸೊ 1.5 ಟೈಮ್ಸ್ or 1.5 ಟೈಮ್ಸ್ ಗಿಂತ ಜಾಸ್ತಿ ಆಗ್ತದೆ. ಕರೆಂಟ್ ಎಲೆಕ್ಟ್ರಿಸಿಟಿಗಲ್ಲಿ ನಮಗೆ ವೇಟೇಜ್ ಅದ 13 ಮಾರ್ಕ್ಸ್. ಇಲ್ಲಿ ನಮಗೆ ಅದರದ್ದು ವೇಟೇಜ್ ಬರ್ತದ್ರಿ 20 to 22 ಮಾರ್ಕ್ಸ್ ನಮಗೆ ವೇಟೇಜ್ ಬರ್ತದ್ರಿ ಕರೆಂಟ್ ಎಲೆಕ್ಟ್ರಿಸಿಟಿಗೆ, ರೈಟ್? ಸೊ ಇಲ್ಲಿ ವೇಟೇಜಸ್ ಜಾಸ್ತಿ ಆಗ್ತಾವೆ. ಸೊ ರಿಮೆಂಬರ್, ಫಸ್ಟ್ 2 ಚಾಪ್ಟರ್ಸ್ ಏನದಾವ ಇವು 16 to 18 ಮಾರ್ಕ್ಸ್ ನಿಮಗೆ ಬರ್ಬೋದು. ಕರೆಂಟ್ ಎಲೆಕ್ಟ್ರಿಸಿಟಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ವಿಚ್ ಕ್ಯಾರೀಸ್ ಹೆವಿ ವೇಟೇಜ್ ಫಾರ್ ಯುವರ್ ಮೇನ್ ಎಕ್ಸಾಮ್ ಆಲ್ಸೋ, ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಆಲ್ಸೋ, ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ದಿಸ್ ಚಾಪ್ಟರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನ ಬಿಡ್ಲೇಬಾರ್ದು ನೀವು. ಇದು ಒಂದೇ ಅಲ್ಲ, ಫಸ್ಟ್ 4 ಚಾಪ್ಟರ್ಸ್ ಏನದಾವ್ರಿ, ಇನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎನಿ ಎಕ್ಸಾಮ್, ದೀಸ್ 4 ಚಾಪ್ಟರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಹೆವಿ ವೇಟೇಜ್ ಇರುವಂತ ಚಾಪ್ಟರ್ಸ್. ಈ ಚಾಪ್ಟರ್ಸ್ ಗಳನ್ನ ಅಟ್ ಎನಿ ಕಾಸ್ಟ್ ನೀವು ಬಿಡಬಾರ್ದು. ಯು ಹ್ಯಾವ್ ಟು ಡೂ ದಟ್. ಇವ್ದು ಮಾಡ್ಲೇಬೇಕು. ನೀವು ಆನ್ಯುವಲ್ ಎಕ್ಸಾಮ್ ತಗೊಳ್ರಿ, ಮಿಡ್ ಟರ್ಮ್ ತಗೊಳ್ರಿ, CET ತಗೊಳ್ರಿ, JEE ತಗೊಳ್ರಿ, ನೀಟ್ ತಗೊಳ್ರಿ, ಎನಿ ಎಕ್ಸಾಮ್ ಯು ಹ್ಯಾವ್ ಟು ಡೂ ದಮ್, ರೈಟ್? ಸೊ ಇಲ್ಲೇ ನಾ ಈಗ ಏನೊಂದು ಸಾಕಷ್ಟು ಒಂದು 7 ಡಿಸ್ಟ್ರಿಕ್ಟ್ಸ್ ಕ್ವೆಶನ್ಸ್ ಪೇಪರ್ಸ್ ತಗೊಂಡು ಅನಲೈಸ್ ಮಾಡಿದ್ದೀನಿ. ಅದ್ರ ಬೇಸಿಸ್ ಮೇಲೆ ವೇಟೇಜ್ ರೆಡಿ ಮಾಡಿದಂಥದ್ದು. ಕರೆಂಟ್ ಎಲೆಕ್ಟ್ರಿಸಿಟಿ ಇಟ್ ವಿಲ್ ಬಿ ಫ್ರಮ್ 20 to 22 ಮಾರ್ಕ್ಸ್. 20 ರಿಂದ 22 ಮಾರ್ಕ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಬರ್ತದೆ. ಮೂವಿಂಗ್ ಚಾರ್ಜಸ್ 18 to 20 ಮಾರ್ಕ್ಸ್. ಮ್ಯಾಗ್ನೆಟಿಸಮ್ ಮ್ಯಾಟರ್ 7 to 9 ಮಾರ್ಕ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 10 to 12. AC 10 to 12. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 3 to 4. ಈಗ ನೋಡ್ರಿ, ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಒಳಗೆ ಅಥವಾ ಕೆಲವೊಂದು ಕಾಲೇಜಸ್ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ಕ್ಲೂಡ್ ಮಾಡಬಹುದು, ಮಾಡದೇನೂ ಇರಬಹುದು. If it is covered, they may include. If not, they may not cover. In case suppose electromagnetic induction, electromagnetic waves include ಮಾಡಲಿಲ್ಲ ಅಂತಂದ್ರೆ ಇದಕ್ಕಿರುವಂತ ವೇಟೇಜ್ ಮತ್ತು ಮೇಲ್ಗಡೆ ಇರುವಂತ ಚಾಪ್ಟರ್ಸ್ ಗಳಿಗೆ ಡಿವೈಡ್ ಆಗ್ತದೆ. It will get divided again 1 or 2 marks of the any 1 or 2-3 ಚಾಪ್ಟರ್ಸ್ ವೇಟೇಜ್ will get increased, right? ಈ ತರ ನಮಗೆ ವೇಟೇಜ್ ಅದ. ಈಗ ನೋಡ್ರಿ, ಮೇನ್ಲಿ ಪಾರ್ಟ್ ಡಿ ಒಳಗೆ ನಾವು 1 ಮಾರ್ಕ್ ಕಳ್ಕೋಬಾರ್ದು. ಪಾರ್ಟ್ ಗ್ಯಾರಂಟೆಡ್ ಕ್ವೆಶನ್ಸ್ ಅಂತ ಏನ್ ಬರ್ತಾವ ಅವು ಪಾರ್ಟ್ ಡಿ ಒಳಗೆ ಬರ್ತಾವ್ರಿ. ನೀವೇನು ಇಂಪಾರ್ಟೆಂಟ್ ಅಂತ ಮಾಡಿರ್ತೀರಿ ಅವು ಪಾರ್ಟ್ ಡಿ ಒಳಗೆ ಬರ್ತಾವ್ರಿ. ಅಲ್ಲಿ ನಮಗೆ 1 ಮಾರ್ಕ್ ಲೂಸ್ ಆಗಬಾರ್ದು. ಹಂಗಾದ್ರೆ ಪಾರ್ಟ್ ಡಿ ಒಳಗೆ 25 ಸ್ಕೋರ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನೋಡ್ರಿ, ಪಾರ್ಟ್ ಡಿ ಒಳಗೆ 5th ಮೇನ್ ಕ್ವೆಶನ್ ದಾಗ ಏನು ಎನಿ 3 ಲಾಂಗ್ ಆನ್ಸರ್ಸ್ ನೀವು ಬರೀಬೇಕಾಗ್ತದೆ. ಔಟ್ ಆಫ್ 5 3 ಡೆರಿವೇಶನ್ಸ್ ನೀವು ಬರೀಬೇಕಾಗ್ತದೆ. ಅಲ್ಲಿ ಆ 5 ಡೆರಿವೇಶನ್ಸ್ ಒಳಗರಿ ಒಂದು ನಮಗೆ ಸ್ಪ್ಲಿಟ್ ಟೈಪ್ ಕ್ವೆಶನ್ ಇರ್ತದ್ರಿ. ಸ್ಪ್ಲಿಟ್ ಟೈಪ್ ಅಂದ್ರೆ ಎ ಮತ್ತು ಬಿ ಅಂತ ಹೇಳಿ 2 ಕ್ವೆಶನ್ಸ್ ಗಳನ್ನು ಒಂದೇ ಕ್ವೆಶನ್ ಒಳಗೆ ಫಾರ್ಮ್ ಮಾಡಿರ್ತಾರೆ. 3+2 ಇರಬಹುದು, 4+1 ಇರಬಹುದು, ರೈಟ್? 2+2+1 ಇರಬಹುದು. ಇಟ್ ಮೇ ಗೆಟ್ ಸ್ಪ್ಲಿಟ್ ಲೈಕ್ ದಟ್. ಆದ್ರೆ ಉಳಿಕೆದು ಯಾವ ಸ್ಪ್ಲಿಟ್ ಇರಂಗಿಲ್ಲ, ರೈಟ್? ಸೊ ಇಲ್ಲಿ ನೀವು ಈ ಪಾರ್ಟ್ ಒಳಗೆ ನೀವು 15 ಮಾರ್ಕ್ಸ್ ನೀವೇನಾದ್ರೂ ಕವರ್ ಮಾಡಬೇಕಿತ್ತು, 15 ಮಾರ್ಕ್ ನೀವೇನಾದ್ರೂ ತಪ್ಪದೆ ನೀವು ಇಲ್ಲಿ ಸ್ಕೋರ್ ಮಾಡಬೇಕಿತ್ತು ಅಂದ್ರೆ 15 out of 15 ಇನ್ ಪಾರ್ಟ್ ಡಿ 5th ಮೇನ್ ಕ್ವೆಶನ್. ಫಸ್ಟ್ 4 ಚಾಪ್ಟರ್ ದಾಗಿಂದ ಡೆರಿವೇಶನ್ಸ್ ಗಳನ್ನ ಒಟ್ಟ ಬಿಡಬೇಡ್ರಿ. ಫಸ್ಟ್ 4 ಚಾಪ್ಟರ್ ದಾಗಿನ ಡೆರಿವೇಶನ್ಸ್ ಯು ಹ್ಯಾವ್ ಟು ಡೂ. ಸ್ಪ್ಲಿಟ್ ಟೈಪ್ ಏನದ್ರಿ, ಮ್ಯಾಕ್ಸಿಮಮ್ ನನಗನ್ಸಿದ ಮಟ್ಟಿಗೆ ಅಕಾರ್ಡಿಂಗ್ ಟು ಮೀ ಮೈ ಅನಾಲಿಸಿಸ್ ಪ್ರಕಾರ ಸ್ಪ್ಲಿಟ್ ಟೈಪ್ ಕ್ವೆಶನ್ ವಿಲ್ ಐದರ್ ಬಿ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆರ್ ಆಲ್ಟರ್ನೇಟಿಂಗ್ ಕರೆಂಟ್. ಸ್ಪ್ಲಿಟ್ ಟೈಪ್ ಡೆರಿವೇಶನ್ ನೀವು ಸ್ಪ್ಲಿಟ್ ಟೈಪ್ ಬಿಟ್ಟರು ಕೂಡ 4 ಡೆರಿವೇಶನ್ಸ್ ನೀವು 3 ಡೆರಿವೇಶನ್ ಈಸಿಲಿ ಬರೀಬಹುದು ಫಸ್ಟ್ 4 ಚಾಪ್ಟರ್ಸ್ ಮಾಡಿದ್ರೆ. ಸೊ ಇಲ್ಲೇ ಪಾರ್ಟ್ ಡಿ ಒಳಗಿಂದ ಇದೇನು ನಮಗೆ 15 ಮಾರ್ಕ್ಸ್ ಇಲ್ಲಿ ಬೇಕಾಗಿದೆ. ಈ 15 ಮಾರ್ಕ್ಸ್ ಮಾಡ್ಲಿಕ್ಕೆ ನೀವು ಫಸ್ಟ್ 4 ಚಾಪ್ಟರ್ ಡೆರಿವೇಶನ್ ಅಷ್ಟೇ ಮಾಡಿದ್ರು ಸಾಕು, ಯು ವಿಲ್ ಗೆಟ್ 15 ಮಾರ್ಕ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಸಿದಾಗಿ ನೀವು ಮಾಡಬೇಕಂತ ಏನಿಲ್ಲ, ನಿಮ್ಗೆ ಸಿಗ್ತಾವ್ರಿ. ಸೊ 15 ಮಾರ್ಕ್ಸ್ ನಿಮಗೆ ಬರಬೇಕಾದ್ರೆ ಫಸ್ಟ್ 4 ಚಾಪ್ಟರ್ ಡೆರಿವೇಶನ್ಸ್ ಮಾಡ್ರಿ. ಎಷ್ಟು ಡೆರಿವೇಶನ್ಸ್ ಆಗ್ತಾವ್ರಿ ಫಸ್ಟ್ 4 ಚಾಪ್ಟರ್ಸ್? ಸಿ ಎಕ್ಸಿಯಲ್ ಪಾಯಿಂಟ್, ಇಕ್ವೆಟೋರಿಯಲ್ ಪಾಯಿಂಟ್, ರೈಟ್? ಆಮೇಲೆ ಇನ್ಫೈನೈಟ್ ಲಾಂಗ್ ವೈರ್,
ತಪ್ಪಿ ಸ್ಪಿಯರ್ ಬಂದ್ರೆ ಬರ್ಬೋದು ಸ್ಪಿಯರ್. ಓಕೆ, ನಾವು ಎಕ್ಸ್ಟ್ರಾ ಒಂದು ಹೇಳ್ಕೊಳ್ಳೋಣ ಸ್ಪಿಯರ್. ಸೆಕೆಂಡ್ ಚಾಪ್ಟರ್ದಾಗ ಭಾಳ ಅದ್ರ ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್, ಅದು ಬಿಟ್ಟರೆ ಕೆಪಾಸಿಟನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ 6 ಡೆರಿವೇಷನ್ಸ್ ಅದು. ಥರ್ಡ್ ಚಾಪ್ಟರ್ ಒಳಗ್ರಿ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್, ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್, ಅದಾಗಿದ್ಮೇಲೆ ವಿಟ್ಸ್ಟೋನ್ಸ್ ನೆಟ್ವರ್ಕ್, 3 ಇಂಪಾರ್ಟೆಂಟ್ 5 ಮಾರ್ಕ್ ಡೆರಿವೇಷನ್ಸ್ ಅದಾವ, 9 ಡೆರಿವೇಷನ್ಸ್ ಅದು. ಫೋರ್ತ್ ಚಾಪ್ಟರ್ ಮೇಲೆ ಸರ್ಕ್ಯುಲರ್ ಕಾಯಿಲ್ ಡೆರಿವೇಷನ್ ಅದ, ಆಮೇಲೆ ಪ್ಯಾರಲಲ್ ವೈರ್ಸ್ ಡೆರಿವೇಷನ್ ಅದು. ಸೊ ಟೋಟಲ್ ಒಂದು 11 ಡೆರಿವೇಷನ್ಸ್ ನಿಮ್ಗೆ ಆಗ್ತಾವ್ರಿ. ಈ 11 ಡೆರಿವೇಷನ್ಸ್ ದಾಗಿಂದ ನೀವು 3 ಡೆರಿವೇಷನ್ಸ್ ಇಲ್ಲಿ ಬರಿಬೇಕಾಗ್ತದೆ ಎನಿ 3. ಸೊ ಈ 11 ಡೆರಿವೇಷನ್ಸ್ ಗಳನ್ನ ಮಾಡಿಬಿಟ್ರೆ ನಿಮ್ಗೆ 15 ಮಾರ್ಕ್ಸ್ ಗ್ಯಾರಂಟಿಡ್ ಅಶ್ಯೂರ್ಡ್ ಅಂತ ಅರ್ಥ, ರೈಟ್? ಸೊ ಇಲ್ಲಿ ಈ ಪಾರ್ಟ್ ಆನ್ಸರ್ ಮಾಡ್ಲಿಕ್ಕೆ ಹೇಳ್ತೇನೆ ನಾ ಟು ಆನ್ಸರ್ ದಿಸ್ ಪಾರ್ಟ್. ಇನ್ ನ್ಯೂಮರಿಕಲ್ ಪಾರ್ಟ್ಸ್ ಬಂದ್ರೆ ಫಸ್ಟ್ 4 ಚಾಪ್ಟರ್ಸ್ ಆಗಿಂದ ನೋಡ್ರಿ, ಕ್ಯಾಜುವಲಿ ಆನ್ಯುವಲ್ ಎಕ್ಸಾಮ್ ಫಸ್ಟ್ 2 ಚಾಪ್ಟರ್ಸ್ ಆಗಿಂದ ಒಂದೇ ನ್ಯೂಮರಿಕಲ್ ಬಂದೇ ಬರ್ತದೆ. ಐದರ್ ಫಸ್ಟ್ ಚಾಪ್ಟರ್ ಅವ್ರ ಸೆಕೆಂಡ್ ಚಾಪ್ಟರ್ ಒಂದು ನ್ಯೂಮರಿಕಲ್ ಬಂದೇ ಬರ್ತದೆ. ಮಿಡ್ ಟರ್ಮ್ ಎಕ್ಸಾಮ್ ಒಳಗೂ ಕೂಡ ಒಂದು ಚಾಪ್ಟರ್ದಾಗಿಂದ ನ್ಯೂಮರಿಕಲ್ ಬಂದೇ ಬರ್ತದ್ರಿ, ಇಲ್ಲ ಎರಡೂದ್ರ ಮೇಲೆ ಬಂದ್ರೂ ಬರ್ಬೋದು. ಒಂದರ ಚಾಪ್ಟರ್ ಎರಡು ಫಸ್ಟ್ ಅಥವಾ ಸೆಕೆಂಡ್ ಚಾಪ್ಟರ್ ಮೇಲೆ ಬರಲೇಬೇಕು, ಇಲ್ಲ ಎರಡೂದ್ರ ಮೇಲೆ ಬಂದ್ರೂ ಬರ್ಬೋದು. ಮಿಡ್ ಟರ್ಮ್ ಎಕ್ಸಾಮ್ ಹೇಳಿಕ್ ಬರಂಗಿಲ್ಲ, ಬಟ್ ಆನ್ಯುವಲ್ ಎಕ್ಸಾಮ್ ಎರಡರಾಗಿಂದ ಬಂದ್ ಬರ್ತದೆ. ಸೊ ಇವು ಎರಡೂ ಚಾಪ್ಟರ್ದಾಗಿಂದ ನ್ಯೂಮರಿಕಲ್ಸ್ ಮಾಡ್ರಿ, ಇಟ್ ಇಸ್ 100% guaranteed for you for midterm exam also, for annual exam also. Current electricity 100% sure. ಒಂದು ನ್ಯೂಮರಿಕಲ್ ನಿಮಗೆ ಮಿಡ್ ಟರ್ಮ್ದಾಗೂ ಬರೋದ್ರಿ, ನಿಮ್ಗೆ ಆನ್ಯುವಲ್ ಎಕ್ಸಾಮ್ದಾಗೂ ಬರೋದ್ರಿ. ಡೋಂಟ್ ಲೀವ್ ದ ನ್ಯೂಮರಿಕಲ್ಸ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಒಳಗಿಂದ್ರಿ ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಬರದೇ ಇರಬಹುದು, ಮಿಡ್ ಟರ್ಮ್ ಎಕ್ಸಾಮ್ಗೆ ಬರ್ಬೋದು. AC ದಾಗಿಂದ 100% ನ್ಯೂಮರಿಕಲ್ ನಿಮಗೆ ಆನ್ಯುವಲ್ ಎಕ್ಸಾಮ್ಗೂ ಬರ್ತದ್ರಿ, ಇಲ್ಲೂ ಬರ್ತದ್ರಿ. AC ದಾಗಿಂದ ಈಸಿಯೆಸ್ಟ್ ನ್ಯೂಮರಿಕಲ್ಸ್ ಅದಾವ್ರಿ, ಫಾರ್ಮುಲಾ ಬೇಸ್ಡ್ ಅದಾವ. LCR ಸರ್ಕ್ಯೂಟ್ ಮ್ಯಾಗಿಂದ ನ್ಯೂಮರಿಕಲ್ಸ್ ಮಾಡ್ರಿ, you will be surely attending any 2 numericals here. So easy numericals ಅಂದ್ರೆ AC ಒಳಗದಾವ, ಅದು ಬಿಟ್ಟರೆ ಉಳಿಕಿದ್ದು ಎಲ್ಲ ನ್ಯೂಮರಿಕಲ್ಸ್ ಗಳನ್ನ ನೀವು ಮಾಡಬಹುದು. ಫಸ್ಟ್ 4 ಚಾಪ್ಟರ್ಸ್ ಪ್ಲಸ್ AC ಈ ಚಾಪ್ಟರ್ಸ್ ಗಳನ್ನ ಮಾಡ್ರಿ, ನ್ಯೂಮರಿಕಲ್ಸ್ ಪಾರ್ಟ್ಸ್ ಗಳನ್ನ ನೀವು ಟಚ್ ಮಾಡ್ತೀರಿ, ಕರೆಕ್ಟ್? ಸೊ ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಪಾರ್ಟ್ ಡಿ ಒಳಗಿಂದ 25 ಮಾರ್ಕ್ಸ್ ಬಂದೇ ಬರ್ತದ್ರಿ. ಓಕೆ, ನಾವ್ ನೆಕ್ಸ್ಟ್ ಹೌ ಟು ಸ್ಕೋರ್ 60+ ಈಸಿಲಿ. ಈಗ ನೋಡ್ರಿ, ಫಸ್ಟ್ ದ ಮೆಥಡ್ ಯು ಸ್ಟಡಿ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಮೆಥಡ್ ದಿಂದ ಓದಬೇಕು? ಸಿ, ಈ ಮೆಥಡ್ ನೀವು ಫಾಲೋ ಮಾಡ್ರಿ. ಹೌ ಟು ರೀಡ್ ಎಫೆಕ್ಟಿವ್ಲಿ ಟು ಸ್ಕೋರ್ 60+ ಈಸಿಲಿ. ಫಸ್ಟ್ ಕವರ್ ಪಾರ್ಟ್ ಡಿ. ಮೊದಲು ಪಾರ್ಟ್ ಡಿ ಕವರ್ ಮಾಡ್ರಿ. ಕವರ್ ಪಾರ್ಟ್ ಡಿ. ಪಾರ್ಟ್ ಡಿ ಎಷ್ಟು ಮಾರ್ಕ್ಸ್ ಸಿಗದೆ? 25 ಮಾರ್ಕ್ಸ್ ಸಿಗದೆ ರೀ. ಸೊ 25 ಮಾರ್ಕ್ಸ್ ನೀವು ಕವರ್ ಮಾಡ್ಬೇಕಾದ್ರೆ ಈಗ ನಾ ಇಲ್ಲಿ ನಿಮ್ಗೆ ಜಸ್ಟ್ ನಾವು ಹೇಳಿದಿನ ಫಸ್ಟ್ 4 ಚಾಪ್ಟರ್ದಾಗಿನ ಡೆರಿವೇಷನ್ಸ್, ನ್ಯೂಮರಿಕಲ್ಸ್ ಮತ್ತೆ AC ದಾಗಿನ ನ್ಯೂಮರಿಕಲ್ಸ್ ಇಷ್ಟು ನೀವು ಮಾಡ್ಕೊಂಡ್ ಬಿಟ್ರೆ 25 ಮಾರ್ಕ್ಸ್. ಫಸ್ಟ್ 4 ಚಾಪ್ಟರ್ದಾಗಿನ ಡೆರಿವೇಷನ್ಸ್ ಅಂದ್ರೆ ಏನು? 11 to 12 ಡೆರಿವೇಷನ್ಸ್ ಅದಾವ, ಅವು ಡೆರಿವೇಷನ್ಸ್ ಮಾಡ್ಕೊರಿ. ಆಮೇಲೆ ಫಸ್ಟ್ 4 ಚಾಪ್ಟರ್ಸ್ ಪ್ಲಸ್ AC ದಾಗಿನ ನ್ಯೂಮರಿಕಲ್ಸ್ ಮಾಡ್ರಿ, 2 ನ್ಯೂಮರಿಕಲ್ಸ್ ನಿಮಗೆ ಅಟೆಂಡ್ ಆಗ್ತವೆ, 25 ಮಾರ್ಕ್ಸ್ ಆಯ್ತು. ಸೊ ಫಸ್ಟ್ ಏನ್ ಮಾಡ್ರಿ, ಯು ಫಸ್ಟ್ ಕವರ್ ಪಾರ್ಟ್ ಡಿ. ಅಂದ್ರೆ ಯು ಡೋಂಟ್ ಸಿಟ್ ಅಂಡ್ ರೀಡ್ ಫ್ರಮ್ ಫಸ್ಟ್ ಚಾಪ್ಟರ್ ಟು 8th ಚಾಪ್ಟರ್ ಡಿಟೇಲ್ ಆಗಿ ಓದ್ಕೊಂತ ಹೋಗ್ಬೇಡ್ರಿ. ಇಫ್ ಯು ಗೋ ಲೈಕ್ ದಟ್ ಇಟ್ ವಿಲ್ ಮೇಕ್ ಯು ಪ್ರೆಷರೈಸ್ಡ್. ಅದರಿಂದ ನಿಮಗೆ ಪ್ರೆಷರ್ ಕ್ರಿಯೇಟ್ ಆಗ್ತದ್ರಿ, ಟೆನ್ಷನ್ ಆಗ್ತದ್ರಿ. ಯಾಕಂದ್ರೆ ಓದೋದು ಭಾಳ ಅದ ಅಂತ. ಸೊ ಆ ತರ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಡೋಂಟ್ ರೀಡ್ ಇನ್ ಸಚ್ ಎ ವೇ. ಐ ವಿಲ್ ಟೆಲ್ ಯು ದ ಬೆಸ್ಟ್ ವೇ ಟು ರೀಡ್. ಏನ್ ಮಾಡ್ರಿ, ಫಸ್ಟ್ ಸಿಟ್ ಅಂಡ್ ಗೋ ಫಾರ್ 5 ಮಾರ್ಕ್ ಡೆರಿವೇಷನ್ಸ್. ಸೊ ಈಗ ನಾ ಏನ್ 11 or 12 ಡೆರಿವೇಷನ್ಸ್ ಹೇಳಿದ್ನಿ, ಮೊದಲು ಈ 11 to 12 ಡೆರಿವೇಷನ್ಸ್ ಎಲ್ಲ ಪರ್ಫೆಕ್ಟ್ ಮಾಡ್ಕೊಡಿ. ಅಲ್ಲಿಗೆ ನಿಮ್ಮದು 15 ಮಾರ್ಕ್ಸ್ ಪ್ರಿಪರೇಷನ್ ಮುಗೀತು. ಫಸ್ಟ್ 4 ಚಾಪ್ಟರ್ಸ್ AC ನ್ಯೂಮರಿಕಲ್ಸ್ ಮಾಡ್ರಿ, ಅಲ್ಲಿಗೆ ನಿಮಗೆ 10 ಮಾರ್ಕ್ಸ್ ಪ್ರಿಪರೇಷನ್ ಮುಗೀತು. ಅಂದ್ರೆ ನಿಮ್ಮದು 25 ಮಾರ್ಕ್ಸ್ ಪ್ರಿಪರೇಷನ್ ಮುಗೀತು. ಡೆರಿವೇಷನ್ಸ್ ಪ್ಲಸ್ ನ್ಯೂಮರಿಕಲ್ಸ್, ಫಸ್ಟ್ 4 ಚಾಪ್ಟರ್ಸ್ ಡೆರಿವೇಷನ್ಸ್ ಅಂಡ್ ನ್ಯೂಮರಿಕಲ್ಸ್, AC ನ್ಯೂಮರಿಕಲ್ಸ್ ಎಷ್ಟು ಮಾಡಿದ್ರೆ 25 ಮಾರ್ಕ್ಸ್ ಇಸ್ ಓವರ್. ಎಲ್ಲಾ ಚಾಪ್ಟರ್ ನೀವು ಡೀಟೇಲ್ ಓದ್ಕೊತ ಹೋಗ್ಬೇಕಂತ ಏನಿಲ್ಲ. ಅದಾಗಿದ್ಮೇಲೆ ಗೋ ಫಾರ್ ಪಾರ್ಟ್ ಬಿ ಅಂಡ್ ಸಿ. ಪಾರ್ಟ್ ಬಿ ಅಂಡ್ ಸಿ 2 ಮಾರ್ಕ್ ಅಂಡ್ 3 ಮಾರ್ಕ್ ಕ್ವೆಶನ್ಸ್ ಫ್ರಮ್ ಆಲ್ ದೀಸ್ ಚಾಪ್ಟರ್ಸ್ ಯು ಹ್ಯಾವ್ ಟು ಡು. ಎಲ್ಲಾ ಚಾಪ್ಟರ್ದಾಗಿಂದ ಮಾಡ್ರಿ. ಫಸ್ಟ್ 4 ಚಾಪ್ಟರ್ಸ್ ಅಂತ ನೀವು ಬಿಡ್ಲೇಬಾರ್ದು. ಮತ್ತು ನೋಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಸಮ್ ಮ್ಯಾಟರ್, AC ಇದ್ರಾಗಿನ 3 and 2 ಮಾರ್ಕ್ಸ್ ಬಂದೇ ಬರೋರಿ. ಯಾಕಂದ್ರೆ ಅಲ್ಲಿ 5 ಮಾರ್ಕ್ಸ್ ಕ್ವೆಶನ್ಸ್ ಇಲ್ಲ. ಸೊ ಫಸ್ಟ್ ನೀವೆಲ್ಲ 5 ಮಾರ್ಕ್ಸ್ 25 ಮಾರ್ಕ್ಸ್ ಪ್ರಿಪರೇಷನ್ ಮುಗಿಸಿದ ಆದ್ಮೇಲೆ, ಆಫ್ಟರ್ ಕಂಪ್ಲೀಟಿಂಗ್ ದ ಪ್ರಿಪರೇಷನ್ ಆಫ್ 25 ಮಾರ್ಕ್ಸ್, ಗೋ ಫಾರ್ ಪ್ರಿಪರೇಷನ್ ಆಫ್ ಪಾರ್ಟ್ ಬಿ ಅಂಡ್ ಸಿ. ಅಂದ್ರೆ 3 ಮತ್ತು 2 ಮಾರ್ಕ್ಸ್ ಕ್ವೆಶನ್ಸ್ ಗಳನ್ನು ಓದ್ರಿ, ಎಲ್ಲಾ ಚಾಪ್ಟರ್ದಾಗಿಂದ ಓದ್ರಿ. ಇದು 25 ಮಾರ್ಕ್ಸ್ ಪ್ರಿಪರೇಷನ್ ನಿಮ್ದು ಆಲ್ರೆಡಿ ಮುಗಿದಿರ್ತದೆ. ಸೊ ಯು ಆರ್ ಹಾಫ್ ಮೆಂಟಲಿ ಫ್ರೀ. ನಿಮ್ದು ಅಲ್ಲಿ ಪ್ರೆಷರ್ ಮುಗಿದು ಹೋಗಿರ್ತದ್ರಿ, ಟೆನ್ಷನ್ ಮುಗಿದು ಹೋಗಿರ್ತದ್ರಿ. ಅದಕ್ಕೇನದ, ನೀವು ಆಮೇಲೆ ಬಿ ಮತ್ತು ಸಿ ಪಾರ್ಟ್ ಪ್ರಿಪೇರ್ ಮಾಡ್ರಿ. ಬಿ ಮತ್ತು ಸಿ ಪಾರ್ಟ್ಸ್ ಏನದಾವ 3 ಮತ್ತು 2 ಮಾರ್ಕ್ಸ್ ಇದು ಬಹಳ ಫಾಸ್ಟ್ ಪ್ರಿಪರೇಷನ್ ಆಗ್ತದೆ. ಇವು ಎಲ್ಲಾ ಕ್ವೆಶನ್ಸ್ ಅನ್ನ ಸಪರೇಟ್ ಮಾಡಿ ವಿತ್ ಆನ್ಸರ್ಸ್ ಅಂಡ್ ಕ್ವೆಶನ್ಸ್ ನಾನು PDF ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಐ ಹ್ಯಾವ್ ಪ್ರೊವೈಡೆಡ್ ಯು. ಆ ವಿಡಿಯೋ ನೋಡ್ರಿ, ಆ PDF ತಗೊಳ್ರಿ, ಕುಂತು ಪ್ರಿಪೇರ್ ಆಗ್ರಿ, ರೈಟ್? ಸೊ ಇದಾಗಿದ್ಮೇಲೆ ಆಮೇಲೆ ಪಾರ್ಟ್ ಎ ಅಂದ್ರೆ 1 ಮಾರ್ಕ್ ನೀವು ಕ್ವೆಶನ್ಸ್ ಗಳನ್ನಾಗ್ಲಿ, ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQs ಗಳನ್ನ ನೀವು ಏನಾದ್ರು ಅಟೆಂಡ್ ಮಾಡ್ಬೇಕಾದ್ರೆ, ಯು ಹ್ಯಾವ್ ಟು ಪ್ರಿಪೇರ್ ಆಲ್ ದ ಡೆಫಿನೇಷನ್ಸ್, ಆಲ್ ದ ಲಾಸ್
ಫಾರ್ಮುಲಾಸ್, SI ಯೂನಿಟ್ಸ್, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್, ಡೈಮೆನ್ಷನಲ್ ಫಾರ್ಮುಲಾಸ್ ಇವೆಷ್ಟು ಕೂಡ ನೀವು ಪ್ರಿಪೇರ್ ಮಾಡಬೇಕು ಎಲ್ಲ ಚಾಪ್ಟರ್ಸ್ ಆಗಿ. ಅದು ಅಲ್ಲಿಗೆ ನಿಮ್ದು MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಿಪರೇಷನ್ ಮುಗಿತು ಅಂತ ಅರ್ಥ. ಸೊ ಡೋಂಟ್ ಗೋ ಫ್ರಮ್ ಚಾಪ್ಟರ್ 1 to chapter 8 ಇನ್ ಡೀಟೇಲ್. ಗೋ ಪಾರ್ಟ್ ಆಫ್ ದ ಕ್ವೆಶ್ಚನ್ ಪೇಪರ್ ಟು ಪಾರ್ಟ್ ಆಫ್ ದ ಕ್ವೆಶ್ಚನ್ ಪೇಪರ್. ಫಸ್ಟ್ 25 ಮಾರ್ಕ್ಸ್ ಪಾರ್ಟ್ ಡಿ ಕವರ್ ಮಾಡ್ರಿ, ಆಮೇಲೆ ಪಾರ್ಟ್ ಸಿ ಕವರ್ ಮಾಡ್ರಿ, ಆಮೇಲೆ ಪಾರ್ಟ್ ಬಿ ಕವರ್ ಮಾಡ್ರಿ. ರೈಟ್, ಅದೆಲ್ಲ ಆಗಿದ್ಮೇಲೆ MCQs ಗಳಿಗೆ ಪ್ರಿಪೇರ್ ಮಾಡ್ರಿ. In this way, if you prepare, you will not feel it heavy, you will not get pressurized, tension create ಆಗೋದಿಲ್ಲ, easily cover ಆಗ್ತದ್ರಿ, effectively marks ನಿಮಗೆ ಬರ್ತಾವ್ರಿ. Right, this is how you have to read and you have to score. Right, so 25 marks part D ಆಯ್ತು, part B and C ಇದು ನಮಗೆ 25 marks ಆಗ್ತದ್ರಿ. ಇಲ್ಲಿಗೆ ನಿಮ್ಮದು 50 marks ಅದು ಪ್ರಿಪರೇಷನ್ ಈಸಿಲಿ ಮುಗಿತು. ಕರೆಕ್ಟ್. ಇನ್ನು ನೋಡ್ರಿ, ಈ ಪಾರ್ಟ್ ಬಿ ಸಿ ಡಿ ಇದೆಲ್ಲ ಪ್ರಿಪೇರ್ ಆಗಿದ್ಮೇಲೆ ರೀಡ್ ಡೆಫಿನೇಷನ್ಸ್, SI ಯೂನಿಟ್ಸ್, ಫಾರ್ಮುಲಾಸ್, ಲಾಸ್, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇವೆಲ್ಲ ಓದ್ರಿ. ಅಲ್ಲಿ ನಿಮ್ಗೆ ಅಲ್ಲಿ ಏನ್ ನಮಗೆ 20 ಮಾರ್ಕ್ಸ್ ಅದ, ಆ 20 ಮಾರ್ಕ್ಸ್ ನಂಗೆ ನಿಮ್ಗೆ ಅಟ್ಲೀಸ್ಟ್ 10 ಮಾರ್ಕ್ಸ್ ಅಂತೂ ಬಂದೇ ಬರಬೇಕು. ಅಟ್ಲೀಸ್ಟ್ 10 ಮಾರ್ಕ್ಸ್ ಪಾರ್ಟ್ ಎ ಒಳಗಿಂದ. ರೈಟ್, MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ 5 ಮಾರ್ಕ್ಸ್ ನಿಮ್ಗೆ ಈಸಿಲಿ ಬರ್ತಾವ್ರಿ, ಯಾಕಂದ್ರೆ ಅಲ್ಲಿ ನಿಮ್ಗೆ ಆನ್ಸರ್ಸ್ ಕೊಟ್ಟೇ ಇರ್ತಾರೆ. ರೈಟ್, ಸೊ ಅಟ್ಲೀಸ್ಟ್ 10 ಮಾರ್ಕ್ಸ್ ನಿಮ್ಗೆ ಈಸಿಲಿ ಬರ್ತದ್ರಿ. ಸೊ 60+ ಯು ಕ್ಯಾನ್ ಸ್ಕೋರ್ ಈಸಿಲಿ. And if you are preparing for CET, NEET or JEE, you can score 70 out of 70 very easily. And none ಕೇಳೋದಾದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗತ್ತಿದ್ರೆ you keep the target as 70 out of 70 only. ಬೋರ್ಡ್ ಎಕ್ಸಾಮ್ ನೀವು ಎಷ್ಟು ಸ್ಕೋರ್ ಮಾಡ್ತೀರಿ ಅಷ್ಟು ನಿಮಗೆ CET ಪ್ಲಸ್ ಅದ 50% ಕನ್ಸಿಡರ್ ಮಾಡ್ತಾರೆ. ರೈಟ್, ಸೊ this is how you have to prepare for your midterm examination. Dear students, I have already uploaded the videos on 5 mark important numericals, 5 mark derivations from all these important chapters. ಆ ವಿಡಿಯೋಸ್ಗಳು ಕೂಡ ಅದಾವೆ. ಆಮೇಲೆ ಈ ಮಿಡ್ ಟರ್ಮ್ ಎಕ್ಸಾಮ್ ಬೇಕಾದಂತ ಸಪರೇಟ್ ಒಂದು PDF ಕ್ವೆಶ್ಚನ್ ವಿತ್ ಆನ್ಸರ್ ಮಾಡಿದ್ದದ, ಅದನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್ ಅಂಡ್ ರೆಡಿ, ಸಿಟ್ ಅಂಡ್ ಸ್ಟಡಿ. ಡೋಂಟ್ ವೇಸ್ಟ್ ದ ಟೈಮ್. ಇನ್ ಬೇರೆ ಕಡೆ ಯಾವುದಕ್ಕೂ ಲಕ್ಷ್ಯ ಕೊಡಬೇಡ್ರಿ. ಗೋ ಅಂಡ್ ಸಿಟ್ ಅಂಡ್ ಪ್ರಿಪೇರ್ ಫಾರ್ ದ ಎಕ್ಸಾಮ್ ಕರೆಕ್ಟ್ಲಿ ಅಂಡ್ ಸ್ಕೋರ್ ವೆಲ್. ರೈಟ್, ಚೆನ್ನಾಗಿ ಸ್ಕೋರ್ ಮಾಡ್ರಿ. ಆಮೇಲೆ ಇದ್ರ ಜೊತೆಗೆ KCET ಪ್ರಿಪರೇಷನ್ ಸೀರೀಸ್ ಸ್ಟಾರ್ಟ್ ಅದ. I have completed up till 4th chapter. Next chapter is going to be ray optics. ಸೊ ನಾನು ನಿಮ್ಗೆ ನಿಮ್ಮ CET ಬರೋದ್ರೊಳಗಾಗಿ ಸೆಕೆಂಡ್ ಇಯರ್ದು ಕಂಪ್ಲೀಟ್ ಸಿಲೆಬಸ್ ಅನ್ನು ಕವರ್ ಮಾಡಿ, ಫಸ್ಟ್ ಇಯರ್ದು ಕೂಡ ನಿಮ್ಗೆ ಅಟ್ಲೀಸ್ಟ್ ಒಂದು 40 to 50% ಸಿಲೆಬಸ್ ನಾನು ನಿಮ್ಗೆ ಕವರ್ ಮಾಡಿ ಕೊಡ್ತೀನಿ. ಸೊ ಯು ಫಾಲೋ ದ್ಯಾಟ್ ಸೀರೀಸ್ ಆಫ್ ವಿಡಿಯೋಸ್ ಆಲ್ಸೋ, ಸೊ ದ್ಯಾಟ್ ಯು ವಿಲ್ ಗೆಟ್ ಪ್ರಿಪೇರ್ಡ್ ಸಾಲಿಡ್ಲಿ ಫಾರ್ ಯೋರ್ KCET. So Parivartan Physics is with you. Prepare solidly and score good and have a bright future. Right? Thank you so much. Do your midterm examinations very good. Thank you. We'll meet again in the next video. If you like the content of this channel, please don't forget to subscribe and share the channel with your friends as well as the juniors or seniors you know. Thank you so much. We'll meet again in the next video. If you need anything else, please put a comment in the comment box. Thank you.